ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಬ್ಯಾಕ್. ಓಕೆ, ಈ ಸೀರೀಸ್ನಲ್ಲಿ ಇವತ್ತು ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಆನ್ ಕಂಪ್ನಿ. ಕಂಪ್ನಿ ಅಂದರೆ ಕಂಪ್ನಿ ತೆಗಿಯೋದಲ್ಲ, ಅಂದರೆ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ, ಆ ಕಂಪ್ನಿ ಅಲ್ಲ. ನಾವು ಯಾವ ಕಂಪ್ನಿಯಲ್ಲಿ ಇರ್ತೇವೆ ಅದ್ರ ಬಗ್ಗೆ ವಿಚಾರ ಮಾಡಬೇಕು. ಆ್ಯಂಡ್ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಸ್ಟೆಪ್, ಗೊತ್ತಾಯ್ತಾ? ಯಾಕಂದರೆ ಏನು ಹೇಳ್ತಾರೆ ಅಂದರೆ, ಯು ಆರ್ ದ ಅವರೇಜ್ ಆಫ್ 5 ಪೀಪಲ್ ವಿತ್ ಹೂಮ್ ಯು ಸ್ಪೆಂಡ್ ಟೈಮ್. 5 ವ್ಯಕ್ತಿಗಳ ಜೊತೆ ತಾವು ಸಮಯವನ್ನು ಕಳಿತೀರಾ, ಓಕೆ, ತಾವು ಹಾಗೆ ಆಗ್ತೀರಾ. ಅವ್ರದ್ದೊಂದು ಎವರೇಜ್ ತೆಗೆದ್ರೆ ಹಾಗೆ ಆಗ್ತೀರಾ ಅಂತ, ಗೊತ್ತಾಯ್ತಾ? ಸತತ್ ಬಿಸ್ನೆಸ್ ಮ್ಯಾನ್ ಜೊತೆ ಅಡ್ಡಾಡ್ತಾ ಇದ್ರೆ ಅಂದರೆ ಬಿಸ್ನೆಸ್ ಮಾಡ್ಬೇಕನ್ಸುತ್ತೆ, ಹೌದಾ? ಎಲ್ಲ ಜಾಬ್ ಮಾಡೋರ ಜೊತೆ ಇರ್ತಿದ್ರೆ ನಾನು ಜಾಬ್ ಮಾಡ್ಬೇಕನ್ಸುತ್ತೆ, ಹೌದಾ? ಹೊಲದಲ್ಲಿ ಒಳ್ಳೆ ಪೀಕ್ ತೆಗಿತಿದ್ದಾರೆ ಅವರು, ಈಗ ಲಖಪತಿ ಕೇತ್ ಅದು ಇದು ಎಲ್ಲ ಬಂದಿದೆಯಲ್ಲ, ಅಂಥವ್ರ ಜೊತೆನೇ ಅಡ್ಡಾಡ್ತಾ ಇದ್ರೆ, ಸಾವಯವ ಕೃಷಿ ಮಾಡ್ಬೇಕಂತ ಸ್ವಲ್ಪ ಅಂಥವ್ರ ಜೊತೆ ಒಂದು 5-6 ದಿವಸ ಅಡ್ಡಾಡಿದ್ರೆ ಹಾಗೆ ಇರ್ಬೇಕನ್ಸುತ್ತೆ. ಸೊ ನಾವು ಅದೇ ಹೇಳ್ತಾರೆ, ಏನಂತ ಹೇಳ್ತಾರೆ ಅಂದರೆ, ಶೋ ಮಿ ಯುವರ್ ಫ್ರೆಂಡ್ಸ್, ಐ ವಿಲ್ ಟೆಲ್ ಯು ಹೂ ಯು ಆರ್ ಅಂತ. ಓಕೆ, ನಿಮ್ಮ ಗೆಳೆಯರನ್ನು ತೋರಿಸು 4-5 ಜನ ಯಾರಿದ್ದಾರೆ, ಅಂದರೆ ನೀನು ಏನಿದೆ ಅಂತ ಹೇಳ್ಬಿಡ್ತೀನಿ ಅಂತಾರೆ. ಅಟ್ ದ ಸೇಮ್ ಟೈಮ್ ಇನ್ನೂ ಒಂದು ಮೆಸೇಜ್ ಇದೆ, ಅಂದರೆ ಶೋ ಮಿ ಯುವರ್ ಫ್ರೆಂಡ್ಸ್, ಐ ವಿಲ್ ಟೆಲ್ ಅಬೌಟ್ ಯುವರ್ ಫ್ಯೂಚರ್ ಅಂತಾರೆ. ಓಕೆ, ನಿಮ್ಮ ಗೆಳೆಯರು ತೋರಿಸು, ಅಂದರೆ ನಿನ್ನ ಫ್ಯೂಚರ್ ಏನಾಗುತ್ತೆ ಅಂತ ಹೇಳ್ತೀನಿ ಅಂಥೇಳಿ, ಗೊತ್ತಾಯ್ತಾ? ಸೊ ಇದು ಸತ್ಯನಾ ಇಲ್ಲ ಸುಳ್ಳ ಗೊತ್ತಿಲ್ಲ. ಇಟ್ ಆಲ್ ಡಿಪೆಂಡ್ಸ್ ಆನ್ ಯು, ಗೊತ್ತಾಯ್ತಾ? ಈಗ ಹೇಳ್ತಾರಲ್ಲ, ಒಂದು ಬುಟ್ಟೆಯಲ್ಲಿ ಹಣ್ಣುಗಳಿದ್ದಾವೆ, ಒಂದು ಹಣ್ಣು ಕೆಟ್ಟರೆ ಎಲ್ಲ ಹಣ್ಣು ಕೆಡಿಸ್ತೈತಿ ಅಂತ ಹೇಳ್ತಾರಿಲ್ಲೋ, ಅದು ಕೆಟ್ಟ ಅಂತ ತೆಗೆದು ಉಗಿಯೋದು ಮೊದಲು ಅಂತ ಹೇಳ್ತಾರೆ, ಹೌದಾ? ರೈಟ್. ಬಟ್ ಈ ಜಗತ್ತಿನಲ್ಲಿ ಎಲ್ಲ ಕೆಟ್ಟ ಹಣ್ಣುಗಳನ್ನು ತೆಗೆದು ಹಾಕ್ಲಿಕ್ಕೆ ಆಗೋದಿಲ್ಲ ಗೆಳೆಯರೆ. ನಾವು ಅಲ್ಲಿಂದ ಹೊರಗೆ ಬರಬೇಕು, ಗೊತ್ತಾಯ್ತಾ? ಆಮೇಲೆ ಒಂದು ಮಾತು ಭಾಳ ನಿಜ, ಯಾರೂ ಕೆಟ್ಟವರಿಲ್ಲ. ಅವತ್ತಿನ ಮನಸ್ಥಿತಿ ಅವ್ರದ್ದು ಹಂಗಿರುತ್ತೆ. ನಾಳೆ ಇವತ್ತಿದ್ದವನು ಇವತ್ತು ಭಾಳ ಕೆಟ್ಟ ಅಂದ್ಕೊಂಡವನು ನಾಳೆ ಒಬ್ಬ ದೊಡ್ಡ ಸಕ್ಸಸ್ಫುಲ್ ವ್ಯಕ್ತಿ ಆಗ್ಬೋದು ಅವನು, ಗೊತ್ತಾಯ್ತಾ? ಬಟ್ ಆ ಒಂದು ಪೀರಿಯಡ್ನಲ್ಲಿ ಅವರ ಮನಸ್ಥಿತಿ ಹಂಗಿರುತ್ತೆ, ಅಂತಂಥ ವಿಚಾರಗಳನ್ನು ಮಾಡ್ತಿರ್ತವೆ, ಆ ಒಂದು ಹ್ಯಾಬಿಟ್ಸ್ ಬಿದ್ದಿರ್ತವೆ. ಅದಕ್ಕೆ ಆ ಪೀರಿಯಡ್ ಮುಗಿದ ತಕ್ಷಣ ಮೇ ಬಿ ವಿಲ್ ಬಿಕಮ್ ದ ಬೆಸ್ಟ್ ಪರ್ಸನ್ ಆರ್ ಶಿ ವಿಲ್ ಬಿಕಮ್ ದ ಬೆಸ್ಟ್ ಲೇಡಿ, ಲೈಕ್, ಹೌದಾ? ಬಟ್ ಆ ಪೀರಿಯಡ್ನಲ್ಲಿ ಅವನು ಆ ಒಂದು ವಿಚಾರದಲ್ಲಿದ್ದಾನೆ, ಆ ಒಂದು ಫೀಲಿಂಗ್ಸ್ನಲ್ಲಿದ್ದಾನೆ, ಆ ಒಂದು ಎಕ್ಸ್ಪೀರಿಯನ್ಸ್ನಲ್ಲಿದ್ದಾರೆ ಅಂತಂದರೆ, ತಾವುಗಳು ಅಂಥದ್ರಲ್ಲಿದ್ದರೆ ತಮ್ಮ ಮೇಲೇನೂ ಆ ಇನ್ಫ್ಲೂಯೆನ್ಸ್ ಆಗೇ ಆಗುತ್ತೆ. ದಿಸ್ ಇಸ್ ವೆರಿ ಕ್ಲಿಯರ್, ಗೊತ್ತಾಯ್ತಾ? ಅದಕ್ಕೆ ಏನು ಹೇಳ್ತಾರೆ, ಯುವರ್ ಎನ್ವಿರಾನ್ಮೆಂಟ್ ಈಸ್ ಪವರ್ಫುಲ್ ದ್ಯಾನ್ ವಿಲ್ ಪವರ್ ಅಂತೆ. ಏನು? ಎನ್ವಿರಾನ್ಮೆಂಟ್ ಈಸ್ ಪವರ್ಫುಲ್ ದ್ಯಾನ್ ವಿಲ್ ಪವರ್. ತಮ್ಮ ವಿಲ್ ಪವರ್ಗಿಂತ ನಿಮ್ಮ ವಾತಾವರಣ ಏನಿದೆ, ನೀವೊಂದು ಏನು ಎನ್ವಿರಾನ್ಮೆಂಟ್ನಲ್ಲಿದ್ದೀರಾ ಅದು ನಿಮಗೆ ಬಹಳ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ ಹೇಳಿ. ಒಂದು ಕಬ್ಬಿನ ಒಂದು ಮ್ಯಾಗ್ನೆಟ್ ಜೊತೆ ಇತ್ತಂದರೆ ಸ್ವಲ್ಪ ಅದನ್ನು ಹತ್ತೆ ಇಟ್ಟರೆ ಸ್ವಲ್ಪ ಹೊತ್ತು ಆದಮೇಲೆ ಈ ಕಬ್ಬಿಣಕ್ಕೂ ಆ ಮ್ಯಾಗ್ನೆಟಿಕ್ ಕ್ವಾಲಿಟೀಸ್ ಬರ್ತವೆ, ಯಾಕಂದ್ರೆ ಮ್ಯಾಗ್ನೆಟ್ ಸ್ಟ್ರಾಂಗ್ ಇರುತ್ತೆ, ಗೊತ್ತಾಯ್ತಾ? ಹಾಗೆಯೇ ಒಂದು ಭಾರಿ ಸ್ಟ್ರಾಂಗ್ ಮ್ಯಾಗ್ನೆಟ್ ಇತ್ತು, ಇಲ್ಲಿ ವೀಕ್ ಮ್ಯಾಗ್ನೆಟ್ ಇತ್ತಂದರೆ ಇದು ಯಾವಾಗಲೂ ಸ್ಟ್ರಾಂಗ್ ಮ್ಯಾಗ್ನೆಟ್ಟು ವೀಕ್ ಮ್ಯಾಗ್ನೆಟ್ಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಗೊತ್ತಾಯ್ತಾ? ಸೊ ತಾವುಗಳು ಯಾರ ಜೊತೆ ಇದ್ದೀರಾ ಅದು ಭಾಳ ಇಂಪಾರ್ಟೆಂಟ್. ಯಾರೂ ಕೆಟ್ಟವರಲ್ಲ, ಬಿ ವೆರಿ ಕ್ಲಿಯರ್ ಆನ್ ದಿಸ್, ಹೌದಾ? ಯಾರೂ ಕೆಟ್ಟವರಿಲ್ಲ. ಇವನ್ ಕ್ರಿಮಿನಲ್ಸ್, ಓಕೆ, ಯಾರು ಜೈಲ್ನಲ್ಲಿದ್ದಾರೆ, ದೇ ಆರ್ ನಾಟ್ ಬ್ಯಾಡ್ ಪೀಪಲ್. ಆ ಒಂದು ಮನಸ್ಥಿತಿ ಅವತ್ತಿನ ದಿವಸಕ್ಕೆ ಅವರು ಏನೋ ಒಂದು ಮಾಡಿಬಿಟ್ರು. ಅಂದರೆ ಜೀವನದಲ್ಲಿ 4 ಹಂತಗಳಿದ್ದಾವೆ ಗೆಳೆಯರೆ. ಏನಂದರೆ, ಒಂದು ಮೃಗತ್ವ, ಪಶುತ್ವ, ಮನುಷ್ಯತ್ವ, ದೈವತ್ವ. ಈ 4 ಕ್ವಾಲಿಟೀಸು ನಮ್ಮಲ್ಲಿದ್ದಾವೆ. ಮೃಗತ್ವ, ಪಶುತ್ವ, ಮನುಷ್ಯತ್ವ, ದೈವತ್ವ, 4 ಕ್ವಾಲಿಟೀಸ್ ನಮ್ಮೊಳಗೆ ಇದ್ದಾವೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಏನು ಹೇಳಿದ್ರು ಅಂದರೆ, ಮನುಷ್ಯನ ಮುಖ್ಯ ಗುರಿ ಏನಂದರೆ ಮನುಷ್ಯತ್ವದಿಂದ ದೈವತ್ವಕ್ಕೆ ಸಾಗೋದು. ಅವ್ರೇನಂತಾರೆ ಅಂದರೆ, ಮೃಗತ್ವ ಮತ್ತು ಪಶುತ್ವ ಮುಗಿಸ್ಕೊಂಡು ನಾವೀಗ ಅಂದರೆ ಎವಲ್ಯೂಷನ್, ಹೌದಾ? ಎವಲ್ಯೂಷನ್, ಡಾರ್ವಿನ್ ಥಿಯರಿ, ಎವಲ್ಯೂಷನ್ ಎಲ್ಲ ನೋಡಿದ್ರೆ ಮೃಗತ್ವ ಮತ್ತು ಪಶುತ್ವವನ್ನು ಮುಗಿಸ್ಕೊಂಡು ನಾವು ಇವತ್ತು ಮನುಷ್ಯತ್ವಕ್ಕೆ ಬಂದಿದ್ದೇವೆ. ನಮ್ಮ ಜೀವನದ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಮನುಷ್ಯತ್ವವನ್ನು ಉಳಿಸ್ಕೊಳ್ಬೇಕು, ಆಮೇಲೆ ದೈವತ್ವದ ಕಡೆ ಸಾಗಬೇಕು. ಬಟ್ ಎಷ್ಟೋ ಸಲ ಹಿಂಗಾಗುತ್ತಲ್ಲ, ನಮ್ಮೊಳಗೆ ಆ ಒಂದು ಮೃಗತ್ವನೂ ಇದೆ, ಪಶುತ್ವನೂ ಇದೆ. ಯಾಕಂದ್ರೆ ಹಂಗೇ ಬೆಳೆದು ಬಂದಿದ್ದೇವೆ ನಾವು. ಪ್ರಾಣಿಯಿಂದ ನಾವು ಇವತ್ತು ಮನುಷ್ಯರ ಮಟ್ಟ ಆಗಿದ್ದೇವೆ, ಮಂಗನಿಂದ ಮಾನವ ಆಗಿದ್ದಾರೆ. ಅಂದರೆ ಡೆವಲಪ್ಮೆಂಟ್ ಆಗ್ತಾ 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 ನಾವು ಇಲ್ಲಿವರೆಗೆ ಬಂದಿದ್ದೇವಲ್ಲ. ಸೊ ಆ ಕೆಲವೊಂದು ಕ್ವಾಲಿಟೀಸ್ ಇರ್ತಾವೆ. ಯಾವಾಗಾದರೂ ನಾವು ಏನೋ ಒಂದು ಕಾರಣದಿಂದ ಆ ಮನುಷ್ಯತ್ವದಿಂದ ಮೃಗತ್ವಕ್ಕೆ ಬಿದ್ದಿರ್ತೇವೆ. ಮನೆಯಲ್ಲಿ ಮಗು ಏನಾದರೂ ಟಳ್ಳಂತ ಬಿಡಿಸ್ಬಿಡ್ತು ಅಂತಂದರೆ ಕೈ ಎತ್ತೇ ಬಿಡ್ತೇವೆ, ಹೊಡ್ಯಾಕೆ ನಿಂದಿರ್ತೇವೆ, ರೂಪಂತ ಹೊಡೆದ ಬಿಡ್ತೇವೆ ಅದಕ್ಕೆ. ಆ ಕ್ಷಣದಲ್ಲಿ ನಮ್ಮ ಮನುಷ್ಯತ್ವ ಹೋಗಿರುತ್ತೆ, ಮೃಗತ್ವ ಇಲ್ಲೂ ಪಶುತ್ವ ಜಾಗೃತ ಆಗಿರುತ್ತೆ ಅಷ್ಟೇ. ಕೆಟ್ಟವನ ಅವನು ಅಪ್ಪ,
ಇಲ್ಲ, ಅವನ ಅಪ್ಪ ಒಳ್ಳೆಯವನೇ, ಬಟ್ ಆ ಕ್ಷಣಕ್ಕೆ ಅವನದು ಮೃಗತ್ವ ಜಾಗೃತ ಆಗಿರುತ್ತೆ, ಅದಕ್ಕೆ ಹೊಡೆದು ಬಿಡ್ತಾನೆ ಚಲೋ ತಕ್ಕ. ಒಂದು ಸ್ವಲ್ಪ ಅರಿವು ಜಾಗೃತ ಇತ್ತಂದ್ರೆ ಆ ಕ್ಷಣದಲ್ಲಿ ಅವನು ವಿಚಾರ ಮಾಡುವುದಾರಪ್ಪ, ಅದಕ್ಕೆ ಅರಿವೇ ಗುರು ಅಂತ ಹೇಳ್ತಾರೆ. ಅರಿವು ಜಾಗೃತ ಇತ್ತಂದ್ರೆ ಆ ಬಿದ್ದು ಹೊಡೆದಿದ್ದು ಇಂಪಾರ್ಟೆಂಟಾ, ನನ್ನ ಮಗು ಇಂಪಾರ್ಟೆಂಟಾ? ಓಕೆ, ಹೊಡೆದಿದ್ದನ್ನ ಏನಾದರೂ ಮಾಡಿ ತೊಗೊಂಬರ್ಬೋದು, ಬಟ್ ಮಗುವಿನ ಮನಸ್ಸು ಒಂದ್ಸಲ ಹೊಡೆದು ಬಿಡ್ತು, ಅದನ್ನ ಮತ್ತೆ ವಾಪಸ್ ಕೂಡ್ಸೋದು ಭಾಳ ಕಷ್ಟ. ಅದಕ್ಕೆ ಹೊಡೆಯೋದಕ್ಕಿಂತ ಬೇರೆ ದಾರಿ ಹುಡುಕಿ ಅವನಿಗೆ ತಿಳಿಸಿ ಹೇಳಬೇಕು ಅಂತ ಯಾವಾಗ ಒಂದು ಅರಿವು ಜಾಗೃತ ಇದ್ರೆ ಮಾತ್ರ ನಮ್ಮ ಮನುಷ್ಯತ್ವದಲ್ಲಿರ್ತೇವೆ. ಅದಕ್ಕೆ ಅರಿವೇ ಗುರು. ಗೊತ್ತಾಯ್ತಾ ಗೆಳೆಯರೆ? ಸೊ ನಾವು ಬೀಳೋದಿರುತ್ತೆ, ಅಂದರೆ ಮನುಷ್ಯತ್ವದಿಂದ ಮೃಗತ್ವಕ್ಕೆ ಬಿದ್ದಿರ್ತಾರೆ. ಅದಕ್ಕೆ ಏನೋ ಒಬ್ಬರು ತೊಗೊಂಡೋಗಿ ಕೊಲೆ ಮಾಡೋದು ಅಷ್ಟು ಈಸಿನಾ? ಗೊತ್ತಾಯ್ತಾ? ಎಷ್ಟೋ ಸಲ ಸುಮ್ಮನೆ ಒಂದು ಸೊಳ್ಳೆ ಹೊಡಿಬೇಕಂದ್ರೆ ಒಂದು ಸ್ವಲ್ಪ ವಿಚಾರ ಮಾಡ್ತೇವೆ, ಹೌದಾ? ಇರುವೆ ಕಡಿತಾ ಇದೆ ಅಂದರೆ ಅದನ್ನ ಹೊಡೆದು ಬಿಡಬೇಕು ಅಂತ ಹೊಡೆದ್ಬಿಟ್ಟು ಅಂದರೆ ಮೃಗತ್ವ ಜಾಗ್ರತೆ. ಕೆಲವೊಂದು ಟೈಮ್ ಒಂದು ತೆಗೆದು ಹಿಂಗೆ ಇಡ್ತೇವೆ, ರೈಟ್, ಅವಾಗ ಇನ್ನೂ ಮನುಷ್ಯತ್ವ ಉಳಿದಿದೆ ಅಂತ. ಗೊತ್ತಾಯ್ತಾ? ಸೊ ಕೆಟ್ಟದ್ದು ಒಳ್ಳೆಯದು ಈ ಜಗತ್ತಿನಲ್ಲಿ ಇದ್ದೇ ಇದೆ. ಓಕೆ, ಪಾಸಿಟಿವ್ ಇದೆ, ನೆಗೆಟಿವ್ ಇದೆ, ರಾಮನೂ ಇದ್ದಾನೆ, ರಾವಣನೂ ಇದ್ದಾನೆ, ನಮ್ಮೊಳಗೆ ರಾಮನೂ ಇದ್ದಾನೆ, ನಮ್ಮೊಳಗೆ ರಾವಣನೂ ಇದ್ದಾನೆ. ಯಾವ ಸಮಯದಲ್ಲಿ ಏನು ಜಾಗೃತ ಆಗಿರುತ್ತೆ, ಏನೊಂದು ಪ್ರಕಟ ಆಗಿರುತ್ತೆ, ಹಾಗೆ ನಮ್ಮ ಬಿಹೇವಿಯರ್ ಇರುತ್ತೆ ಜಗತ್ತಿನ ಜೊತೆ. ಅದಕ್ಕೆ ಎಲ್ಲರೂ ಕೆಟ್ಟವರು, ರಾವಣ ಕೆಟ್ಟ, ರಾಮ ಕೆಟ್ಟ, ಇವು ಏನೂ ಅನ್ಲಿಕ್ಕೆ ಬರೋದಿಲ್ಲ. ಎಲ್ಲರೊಳಗೂ ಒಂದಿದ್ದಾನೆ ರಾವಣ. ಅದೊಂದು ಬಿಹೇವಿಯರ್, ಅದೊಂದು ಕ್ವಾಲಿಟಿ. ಅದು ಸುಮ್ಮನೆ ರಾಮಾಯಣ ಅಂತ ಓದ್ಬಿಡೋದ್ರಲ್ಲಿ ಅರ್ಥ ಇಲ್ಲ. ನಮ್ಮೊಳಗೂ ಆ ಕ್ವಾಲಿಟಿ ಇದೆ. ನನ್ನಲ್ಲಿ ಈಗ ರಾವಣ ಜಾಗೃತನಾಗಿದ್ದಾನೆ, ರಾಮ ಜಾಗೃತನಾಗಿದ್ದಾನೆ, ಅದು ಭಾಳ ಇಂಪಾರ್ಟೆಂಟ್. ಇದು ನಥಿಂಗ್ ರಿಲೇಟೆಡ್ ಟು ರಿಲಿಜನ್. ಓಕೆ, ನಥಿಂಗ್ ರಿಲೇಟೆಡ್ ಇದಕ್ಕೆ ಅಂತೇಳಿ ಅದನ್ನೇ ಭಾಳ ಪ್ರೆಷರ್ ಹಾಕಿ ಇದು ಅಂತ ಹೇಳ್ತಾ ಇದ್ದಾರೆ. ಡೋಂಟ್ ಗೆಟ್ ಸ್ಟಕ್ ಇನ್ ಟು ಆಲ್ ದ್ಯಾಟ್. ಲೈಕ್ ಓಕೆ, ಜಸ್ಟ್ ಜೀವನ ಅರ್ಥ ಮಾಡ್ಕೊಳಿಕ್ಕೆ ಇವೆಲ್ಲಗಳಿದ್ದಾವೆ. ಗೊತ್ತಾಯ್ತಾ? ರೈಟ್. ಸೊ ಯುವರ್ ಎನ್ವಿರಾನ್ಮೆಂಟ್ ಈಸ್ ಪವರ್ಫುಲ್ ದೆನ್ ವಿಲ್ ಪವರ್. ಎನ್ವಿರಾನ್ಮೆಂಟ್ ಈಸ್ ಪವರ್ಫುಲ್ ದೆನ್ ವಿಲ್ ಪವರ್. ಸೊ ತಮ್ಮದೊಂದು ಏನು ಇಚ್ಛೆ ಇದೆ, ನಾವು ಏನೋ ಒಂದು ಸಂಕಲ್ಪ ಮಾಡಿದ್ದೇನೆ, ಸರ್ ನಾನು ಇದು ಮಾಡಬೇಕು, ನನ್ನದೊಂದು ಜೀವನನೇ ಹಿಂಗೆ ಮಾಡಬೇಕು, ನಾನೊಂದು ಈ ಎಕ್ಸಾಮಿನೇಷನ್ ಪಾಸ್ ಆಗಬೇಕು, ನನ್ನ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡಬೇಕು, ಇಲ್ಲ ನನ್ನ ಜಾಬ್ನಲ್ಲಿ ನಾನು ಹಿಂಗೆ ಪರಿಣಿತಿ ಹೊಂದಬೇಕು, ನನ್ನ ಜಾಬ್ನಲ್ಲಿ ನಾನು ಪ್ರಮೋಷನ್ ತೊಗೊಳ್ಬೇಕು, ಇಲ್ಲ ನನ್ನ ಮಕ್ಕಳನ್ನ ಚೆನ್ನಾಗಿ ಬೆಳೆಸಬೇಕು ಸರ್, ಅವ್ರು ಉನ್ನತ ಹುದ್ದೆಗೆ ಬರೋಂಗೆ ಮಾಡಬೇಕು, ನಾನೊಂದು ಹೌಸ್ ವೈಫ್ ಸರ್, ನಾನು ಇದನ್ನು ಮಾಡ್ತಾ ನಾನು ಒಳ್ಳೆ ಒಂದು ಏನಾದರೂ ಮಾಡಬೇಕು, ಸುಮ್ಮನೆ ಮನೇಲಿ ಕೂತ್ಕೊಂಡ್ರೆ ಆಗೋದಿಲ್ಲ ಸರ್, ನಾನಿವತ್ತು ಸಿಂಗಲ್ ಮದರ್ ಇದ್ದೇನೆ, ಸಿಂಗಲ್ ಫಾದರ್ ಇದ್ದೇನೆ, ನಾನು ಏನಾದರೂ ಒಂದು ಮಾಡಬೇಕು ಸರ್ ಅಂತಂದರೆ ಅಂಥ ವಾತಾವರಣ ಸೃಷ್ಟಿ ಮಾಡ್ಕೊಳ್ಬೇಕು. ನಿಮ್ಮಲ್ಲಿ ಪವರ್ ಇದೆ, ಬಟ್ ಆ ಪವರ್ಗೆ ಸ್ಕೋಪ್ ಕೊಡ್ಲಿಕ್ಕೆ ಏನಾದರೂ ಬೇಕಲ್ಲ. ಆ ವಾತಾವರಣ ಭಾಳ ಇಂಪಾರ್ಟೆಂಟ್. ಮೋಸ್ಟ್ ಆಫ್ ದ ಟೈಮ್ಸ್ ನಮ್ಮಲ್ಲಿ ಎಷ್ಟೋ ಸಾಮರ್ಥ್ಯ ಇರುತ್ತೆ, ಬಟ್ ಆ ವಾತಾವರಣದ ಸಲುವಾಗಿ ನಾವು ಅಲ್ಲಿ ಅದು ಕುಂಠಿತವಾಗಿಬಿಡುತ್ತೆ, ಅಲ್ಲೇ ಉಳಿದ್ಬಿಡುತ್ತೆ. ಸೊ ಗೆಳೆಯರೇ, ಎನ್ವಿರಾನ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ದ ಕಂಪನಿ ದಟ್ ಯು ಕೀಪ್ ಈಸ್ ವೆರಿ ಇಂಪಾರ್ಟೆಂಟ್. ಗೊತ್ತಾಯ್ತಾ? ಸೊ ಈಗ ತಾವುಗಳು ಸ್ವಂತ ಪ್ರಶ್ನೆ ಹಾಕ್ಕೊಳ್ಬೇಕು. ನಾನು ಮಾಡುವ ಸಾಧನೆಗೆ ನಂದು ಏನೊಂದು ಸಾಧನೆ ಇದೆ, ಅದಕ್ಕಾಗಿ ನಾನು ತಪಸ್ಸಿಗೆ ಕೂತ್ಕೊಂಡಿದ್ದೇನೆ, ಒಳ್ಳೆ ವಾತಾವರಣ ಸೃಷ್ಟಿ ಮಾಡ್ಕೊಂಡಿದ್ದೇನಾ, ಅದು ಇಂಪಾರ್ಟೆಂಟ್ ಅಲ್ಲ. ಈಗ ಯಾರೊಬ್ರು ಸ್ಮೋಕ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ, ಸಿಗರೆಟ್ ಸೇರ್ತಾ ಇದ್ದಾರೆ ಅಂತೇಳಿ. ಅವರು ಸಿಗರೆಟ್ ಬಿಡಬೇಕು ಅಂದರೆ ಎಲ್ಲ ಸ್ಮೋಕ್ ಮಾಡೋರ ಜೊತೆನೇ ಕೂತ್ಕೊಂಡ್ಬಿಟ್ರೆ ಅದು ಬಿಡ್ಲಿಕ್ಕೆ ಆಗೋದಿಲ್ಲ. ಆ ವಾತಾವರಣ ಅವ್ರು ಕೆಟ್ಟವರು ಒಳ್ಳೆಯವರು ಪ್ರಶ್ನೆ ಇಲ್ಲ. ಈಗ ನಾ ಅದ್ರ ಬಗ್ಗೆ ಡಿಸ್ಕಷನ್ನೇ ಮಾಡೋದು ಬೇಡ. ನಾನಂತೂ ಜೀವನದಲ್ಲಿ ನನಗೆ ಅನ್ಕೊಂಡಂಗೆ ಎಲ್ಲರೂ ಒಳ್ಳೆಯವರೇ. ಗೊತ್ತಾಯ್ತಾ? ಎಲ್ಲರೂ ಒಳ್ಳೆಯವರೇ. ಬಟ್ ಆ ಒಂದು ಕ್ಷಣಕ್ಕೆ, ಆ ಒಂದು ಮೂಮೆಂಟಿಗೆ ಅವ್ರ ಮನಸ್ಥಿತಿ ಹಂಗಾಗಿರುತ್ತೆ, ರೈಟ್? ಅದಕ್ಕೆ ಹಂಗಾಗಿರ್ತಾನೆ. ಅದಕ್ಕೆ ನಿನ್ನೆ ಕೆಟ್ಟದವನಿದ್ದವನು ಇವತ್ತು ಒಳ್ಳೆಯವನಾಗಿದ್ದಾನೆ, ಇವತ್ತು ಭಾಳ ಒಳ್ಳೆಯವನಿದ್ದವನು ನಾಳೆ ಕೆಟ್ಟದಾಗಿರ್ತಾನೆ. ಅದಕ್ಕೆ ಸಂಬಂಧಗಳು ಭಾಳ ಚಲೋ ಇರ್ತವೆ, ನೆಕ್ಸ್ಟ್ ಡೇ ಕೆಡ್ತಾವೆ, ಕೆಟ್ಟಿದ್ದ ಸಂಬಂಧಗಳು ಮತ್ತೆ ಕೂಡ್ಕೊಳ್ತವೆ. ಇಟ್ಸ್ ಆಲ್ ಓಕೆ, ಲೈಕ್ ಇಟ್ಸ್ ಆಲ್ ಪಾರ್ಟ್. ಸೊ ಅದಕ್ಕೆ ಯಾರನ್ನೂ ಕೆಟಗರೈಸ್ ಮಾಡಬೇಡಿ, ಇವ್ರು ಒಳ್ಳೆಯವರು ಕೆಟ್ಟವರು ಅಂತ ಹೇಳಿ. ಅದಕ್ಕೆ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲೂ ಇವನು ಕೆಟ್ಟವನು, ಇವನು ಒಳ್ಳೆಯವನು, ಅದಕ್ಕೆ ಅವ್ನು ಬಿಟ್ಬಿಡ್ಬೇಕು, ಇವ್ನು ಮಾಡಬೇಕು, ಇಲ್ಲ. ಯು ನೀಡ್ ಟು ಲುಕ್ ಎಟ್ ಫ್ರಮ್ ಯುವರ್ ಆ್ಯಂಗಲ್. ನಿನ್ನ ಸೈಡಿಂದ ನೀನು ನೋಡಬೇಕು. ಈ ಒಂದು ವಾತಾವರಣದಲ್ಲಿದ್ದರೆ ನನ್ನ ಒಂದು ಎನರ್ಜಿ ಏನಿದೆ, ಅದು ಶಕ್ತಿ ಅದೇನಿದೆ, ಅದು ಕುಂಠಿತವಾಗ್ತಾ ಇದೆಯಾ, ಏನು ಅಂತ ಹೆಚ್ಚಾಗ್ತಾ ಇದೆಯಾ? ಈ ಒಂದು ವಾತಾವರಣದಲ್ಲಿದ್ದಾಗ ನನಗೆ ಒಳ್ಳೆ ಫೀಲಿಂಗ್ಸ್ ಬರ್ತಾವ, ಏನು ನೆಗೆಟಿವ್ ಫೀಲಿಂಗ್ಸ್ ಬರ್ತಾವ? ಈ ಒಂದು ವಾತಾವರಣದಲ್ಲಿದ್ದಾಗ ನನಗೆ ಓಕೆ ಜೀವನದಲ್ಲಿ ಚಿಗುಪ್ಸೆ ಹುಟ್ಟುತ್ತಾ, ಏನು ಸ್ಫೂರ್ತಿ ಹುಟ್ಟುತ್ತಾ? ದಟ್ಸ್ ಆಲ್, ವೆರಿ ಸಿಂಪಲ್. ಈ ಒಂದು ವಾತಾವರಣದಲ್ಲಿ ಸ್ವಲ್ಪ ಹೊತ್ತು ನಾ ಇದ್ದ ಮೇಲೆ, ರೈಟ್, ನನಗೆ ಒಂದು ಸ್ಫೂರ್ತಿ ತುಂಬಿ ಒಂದು ಒಳ್ಳೆ ಕುತೂಹಲದಿಂದ ಒಂದು ಒಳ್ಳೆ ಕೆಲಸ ಆಗುತ್ತಾ, ಇಲ್ಲ ಇದನ್ನು ಮಾಡಿದ ತಕ್ಷಣ, ಈ ಒಂದು ವಾತಾವರಣ ಇದ್ದ ತಕ್ಷಣ ನನಗೆ ಪೂರಾ ಬೇಡ ಏನು ಜೀವನ ಇದೆ ಅನಿಸುತ್ತಾ, ಕೆಳಗಡೆ ಬೀಳ್ತೇನಾ,
ಮೇಲೆ ಏರ್ತೀನ ಕೆಳಗಡೆ. ಇದನ್ನು ನಾವೇ ಸ್ವಂತ ಅನಾಲಿಸಿಸ್ ಮಾಡಬೇಕು. ಈ ಜಗತ್ತನ್ನು ನೀವು ಜಜ್ಮೆಂಟ್ ಮಾಡ್ಕೊಂಡು ಕೂತ್ಕೊಳ್ಬೇಡಿ. ನೀವು ಅಂದರೆ ನಾನೇನು ಬೇರೆ ಇಲ್ಲ, ನಾನು ಅವನೇ, ನಾನು ನಿಮ್ಮ ಫ್ರೆಂಡು, ರೈಟ್? ಬಿಕಾಸ್ ಐ ಆಮ್ ಆಲ್ಸೋ ಗೋಯಿಂಗ್ ಥ್ರೂ ಲೈಫ್. ಲೈಕ್ ನಾ ಏನು ಭಾರಿ ಅಲ್ಲಿ ಮುಟ್ಬಿಟ್ಟಿದ್ದೇನೆ, ಅದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ದೇನೆ. ದಯಮಾಡಿ ಇದನ್ನ ಅಡ್ವೈಸ್ ಅಂತ ತೊಗೊಳ್ಬೇಡಿ, ರೈಟ್? ಇದು ನನಗೆ ಅನುಕೂಲವಾಗಿದೆ, ಅದಕ್ಕೆ ನಿಮ್ಗೆ ಹೇಳ್ಕೊಡ್ತಾ ಇದ್ದೇನೆ ಅಷ್ಟೇ. ಆ್ಯಸ್ ಎ ಗುಡ್ ಫ್ರೆಂಡ್, ಓಕೆ, ಆ್ಯಸ್ ಎ ಫ್ಯಾಮಿಲಿ ಫ್ರೆಂಡ್, ಆ್ಯಸ್ ಎ ಬ್ರದರ್, ನಿಮ್ಗೆ ಹೇಳಬೇಕಾಗಿದೆ ಹೇಳ್ತಾ ಇದ್ದೇನೆ. ವಿಡಿಯೋ ಒಂದು ಮಾಧ್ಯಮ, ಓಕೆ? ಯಾಕಂದರೆ ಎಲ್ಲ ಮನೆಗೆ ಹೋಗಿ ಹೇಳಲಿಕ್ಕಾಗೋದಿಲ್ಲ. ಇವತ್ತು ಈ ಟೆಕ್ನಾಲಜಿ ಬಂದಿದ್ದರಿಂದ ಇದೊಂದು ಅನುಕೂಲ ಆಗಿದೆ, ಅದಕ್ಕೆ ನೀವು ಸೇರಿಕೊಂಡಿದ್ದೆ. ಆಮೇಲೆ ತಾವುಗಳು ಇಷ್ಟು ಜನ ಯೂಟ್ಯೂಬ್ನಲ್ಲಿದ್ದಾರೆ, ಅವ್ರನ್ನೆಲ್ಲರ ಜೊತೆ ನನ್ನ ಸೆಲೆಕ್ಟ್ ಮಾಡಿ ಒಂದು ಯೂಟ್ಯೂಬ್ ನೋಡೋಣ, ನಿಮ್ಮ ಸಮಯವನ್ನು ಇದರಲ್ಲಿ ವಿನಿಯೋಗಿಸೋಣ ಅಂತೇಳಿ ಡಿಸಿಷನ್ ಮಾಡಿದ್ದೀರಾ. ಅದಕ್ಕೆ ವಿಡಿಯೋ ನೋಡ್ತಾ ಇದ್ದೀರಾ ಅಷ್ಟೇ. ಬಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ವಿ ಆರ್ ಆಲ್ ಸೇಮ್. ವಾಟ್ ವಿ ಆರ್ ಆಲ್ ಎನರ್ಜಿ ಬೀಯಿಂಗ್ಸ್. ನಮ್ಮಲ್ಲಿ ಒಳಗೊಂದು ಎನರ್ಜಿ ಇದೆ ನೋಡಿ. ಅದಕ್ಕೆ ಒಂದು ದಿವಸ ಭಾರಿ ಮಸ್ತ್ ಮಜಾದಾಗಿರ್ತೀವಿ, ಇನ್ನೊಂದು ದಿವಸ ಯಾಕೋ ಅಂತ ಅನ್ನಿಸ್ತಿರ್ತೈತಿ. ಯಾಕೆ? ಎನರ್ಜಿ ಹೆಚ್ಚಿಗೆ ಇರುತ್ತೆ, ಕಡಿಮೆ ಇರುತ್ತೆ ಅಷ್ಟೇ. ಏನೋ ಒಂದು ಘಟನೆ ಆಗುತ್ತೆ, ಆ ಘಟನೆ ಆದಾಗ ಎನರ್ಜಿ ಫುಲ್ಲು ಬರುತ್ತೆ. ಒಂದು ಒಳ್ಳೆ ಪಿಕ್ಚರ್ ನೋಡಿ ಬಂದಿರ್ತೀಯಾ, ನಿನ್ನ ಫೇವ್ರೇಟ್ ಇರೋದು, ನೀವು ಹೊರಗಡೆ ಬರೋ ರೀತಿ ನೋಡಬೇಕು. ನೀವು ನೆಕ್ಸ್ಟ್ ಇವನೇ ಹೀರೋ, ಈಗ ನೆಕ್ಸ್ಟ್ ಫಿಲ್ಮ್ ಇವಂದ ರಿಲೀಸ್ ಆಗೋರ್ಗತ್ತೇನೆ ಬರ್ತಿರ್ತಾನೆ. ಅದೊಂದು ಎನರ್ಜಿ ಬಂದುಬಿಟ್ಟಿರುತ್ತೆ, ಗೊತ್ತಾಯ್ತಾ? ಬಟ್ ಏನೋ ಒಂದು ಕೆಟ್ಟ ಘಟನೆ ಆಗಿರುತ್ತೆ. ಎಂಥ ಪವರ್ಫುಲ್ ಮನುಷ್ಯ ಸರ್, ಬಿಕ್ಕಿ ಅಳ್ತಾ ಇದ್ದ ಸರ್, ಏನು ಸರ್ ಕುಸಿದು ಹೋಗ್ಬಿಟ್ಟ ಸರ್ ಅವನು ಅಂತ ಹೇಳ್ತೇವಿಲ್ಲ ನಾವು. ಸೊ ಇಟ್ಸ್ ಆಲ್ ಎನರ್ಜಿ ಗೋಯಿಂಗ್ ಅಪ್ ಕಮಿಂಗ್ ಡೌನ್, ಗೋಯಿಂಗ್ ಅಪ್ ಕಮಿಂಗ್ ಡೌನ್. ದಿಸ್ ಹೋಲ್ ಲೈಫ್ ಇಸ್ ಆಫ್ ವೈಬ್ರೇಷನ್ಸ್. ನಮ್ಮೊಳಗಿಂತ ಅದು ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ಸೊ ಈಗ ಏನು ಮೇಲೆ ಆಗ್ತಾಯಿದೆ, ಕೆಳಗಡೆ ಆಗ್ತಾಯಿದೆ, ವೈಬ್ರೇಷನ್ ಹೆಚ್ಚಿಗೆ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆಯಾ, ಎನರ್ಜಿ ಹೆಚ್ಚು ಕಮ್ಮಿ ಆಗ್ತಾ ಇದೆ, ನಾನೇ ಅದನ್ನ ನಾನು ಅರ್ಥ ಮಾಡ್ಕೊಳ್ಬೇಕು. ಎಲ್ಲರಿಗೂ ಬೇರೆ ಬೇರೆ ಟೈಪ್ ಇರುತ್ತೆ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಎಲ್ಲರಿಗೂ ಕಾಮನ್ ಆಗಿ ಒಂದು ಹಿಂಗೆ ಮಾಡು ಅಂತ ಹೇಳಲಿಕ್ಕೆ ಬರೋದಿಲ್ಲ, ಹೌದಾ? ನಾನೊಂದು ಯಾವ ಟೈಪ್ ಹಾಡುಗಳನ್ನು ಕೇಳಿದಾಗ ನನಗೆ ಎನರ್ಜಿ ಬರುತ್ತೆ, ಅದೇ ಹಾಡನ್ನು ನೀ ಕೇಳಿದಾಗ ಇರಿಟೇಟ್ ಆಗ್ಬೋದು, ಪಾಸಿಬಲ್, ಗೊತ್ತಾಯ್ತಾ? ಈಗ ನನಗೆ ಶಾಸ್ತ್ರೀಯ ಸಂಗೀತ ಕೇಳಿದ ಮೇಲೆ ನನಗೆ ಭಾರಿ ಒಂದು ಒಳ್ಳೆ ಕಿಕ್ ಬರೋದು ಯಾವಾಗ ಗೊತ್ತಾ? ಸಂತ ಶಿಶ್ನಾಳ ಶರೀಫರ ಓಕೆ ತತ್ವಪದಗಳನ್ನು, ಆ ಜಾನಪದ ಪದಗಳನ್ನು ಅವನು ಕೇಳಿದಾಗ ನನಗೆ ಏನೋ ಒಂದು ಸ್ಫೂರ್ತಿ ಬರುತ್ತೆ. ಐ ಡೋಂಟ್ ನೋ, ಲೈಕ್ ನಾನು ಜೀವನದ ಬಗ್ಗೆ ವಿಚಾರ ಮಾಡ್ಕೊಂತ ಕೂತ್ಕೊಂಡ್ಬಿಡ್ತೀನಿ. ಹೌದಲ್ಲ, ಏನು ಹೇಳಿದ್ರು ಇವರು, ಗೊತ್ತಾಯ್ತಾ? ಏನು ಕೊಡವ ಹುಬ್ಬಳ್ಳಿಯ ಕೊಡ, ಅದು ಎಷ್ಟು ಕೊಡ ಅಂದರೆ ಏನಂದ್ರು ಇವರು? ಕೊಡ ಅಂದರೆ ದೇಹದ ಬಗ್ಗೆ ಮಾತಾಡತ್ತಾರಲ್ಲ ಅವರು. ಅದು ಹೊಡಿತೈತಿ, ಹಿಂಗೈತಿ. ಎಷ್ಟು ಚಂದ ಹೇಳ್ಯಾರ, ಅದನ್ನ ಹಾಡು ಕೇಳಿಸ್ಕೊಟ್ರಿ ನೀವು, ಎಷ್ಟು ಚಂದ ಐತಿ. ಅದು ಬರೀ ದೇಹದ ಬಗ್ಗೆ ಹೇಳ್ಯಾರ. ಸೊ ನನಗೆ ಯಾವಾಗ ಅವರ ಹಾಡುಗಳನ್ನು ಕೇಳ್ತೇನೆ, ರೈಟ್, ಅವಾಗ ನನಗೆ ಓಕೆ ಜೀವನದ ಬಗ್ಗೆ ನಾನು ವಿಚಾರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಹಿಂಗೂ ಇದೆಯಾ ಇದು, ಹಿಂಗೂ ಇದೆಯಾ, ಎಷ್ಟು ಚಂದ ಹೇಳ್ಯಾರಲ್ಲ ಅವರು. ಅದು 3 ಮೂಲೆಯ ಕಲ್ಲು ಜಾರುತಿಹೋ ಕಲ್ಲು ಅಂತ ಹೇಳ್ತಾರೆ, ಹೌದಾ? ಆಮೇಲೆ ಸೋರುತ್ತಿದೆ ಮನೆಯ ಮಾಳಿಗೆ. ಹಂಗಂದ್ರೆ ಏನು ಸೋರುತ್ತಿದೆ ಮನೆ ಮಾಳಿಗೆ ಅಂದ್ರೆ ಏನು ಸೋರುತ್ತಿದೆ? ಮನೆಯ ಮಾಳಿಗೆ ಬಗ್ಗೆ ಅವ್ರು ಯಾಕೆ ಹೇಳಬೇಕು? ಓಕೆ, ಇದು ಮಾಳಿಗೆನ ಸೋರುತ್ತಿದೆ. ಏನಿಂದ ಸೋರ ಆಗ್ತೈತಿ? ಅಜ್ಞಾನದಿಂದ ಸೋರ ಆಗ್ತೈತಿ. ಹೌದು, ಓಕೆ. 3 ಮೂಲೆಯ ಕಲ್ಲ ಅಂದರೆ ಸ್ಥೂಲ, ಸೂಕ್ಷ್ಮ ಮತ್ತು ಕಾರಣ ಶರೀರಗಳು. ಓಕೆ, ಹಿಂಗೇನೋ ಒಂದು ನಾನು ಅದರಲ್ಲಿ ಚಿಂತನೆಯಲ್ಲಿ ನೋಡುತ್ತೇನೆ. ಯಾಕಂದರೆ ನನಗೆ ಶಿಶ್ನಾಳ ಶರೀಫರ ಹಾಡುಗಳು ಭಾಳ ಸ್ಫೂರ್ತಿ. ಸೊ ಈಗ ಮಹೇಶ್ ಮಾಷಾಳ್ ಸರ್ಗೆ, ಶಿಶ್ನಾಳ್ ಸರ್ ನನಗೂ ಅವೇ ಸ್ಫೂರ್ತಿ ಆಗಬೇಕಂದ್ರೆ ಆಗೋದಿಲ್ಲ, ಗೊತ್ತಾಯ್ತಾ? ಮೇ ಬಿ ನಿನಗೆ ಅರ್ಜಿತ್ ಸಿಂಗ್ದ ಹಾಡುಗಳು ಭಾಳ ಲೈಕ್ ಆಗೋದು, ನನಗೂ ಲೈಕ್ ಆಗ್ತವೆ, ಹೌದಾ? ಅರ್ಜಿತ್ ಸಿಂಗ್ದ ಹಾಡುಗಳು ಭಾಳ ಲೈಕ್. ಕೆಲವೊಬ್ಬರಿಗೆ SP ಬಾಲಸುಬ್ರಹ್ಮಣ್ಯಂ ಹಾಡುಗಳು ಭಾಳ ಲೈಕ್ ಆಗ್ತವೆ. ಕೆಲವೊಬ್ರಿಗಂತೂ ಡಾಕ್ಟರ್ ರಾಜ್ಕುಮಾರ್ ಅವ್ರ ಹಾಡು ಕೇಳಿದ್ರೆ ವಾ ಅನ್ಸುತ್ತೆ. ಈಗ ಹೊಸ ಜನ ಬಂದಿದ್ದಾರೆ, ಅವ್ರದ್ದೆಲ್ಲ ಹಾಡುಗಳನ್ನ ಶಾನದ್ದು, ಅವ್ರದ್ದು ಇವ್ರದ್ದು, ರೈಟ್, ಅವ್ರು ಕೇಳಿದಾಗ ವಾ ಅನ್ಸುತ್ತೆ. ಒಂದು ಎನರ್ಜಿ ಎಲ್ಲಿ ಬರುತ್ತೆ ಅಂತ ಹುಡುಕಾಡು. ಮನಸ್ಸು ಚಂಚಲ ಆಗಬಾರ್ದು, ಎನರ್ಜಿ ಬರಬೇಕು, ಗೊತ್ತಾಯ್ತಾ? ಸೊ ಇವನ್ ಮ್ಯೂಸಿಕ್ ಈಸ್ ಯುವರ್ ಎನ್ವಿರಾನ್ಮೆಂಟ್, ಯು ಕ್ಯಾನ್ ಕ್ರಿಯೇಟ್ ಇಟ್. ಯಾವ ಮ್ಯೂಸಿಕ್ ಕೇಳ್ತೀಯಾ, ದ್ಯಾಟ್ ಆಲ್ಸೋ ಮ್ಯಾಟರ್ಸ್. ಸೊ ಮೈ ಡಿಯರ್ ಫ್ರೆಂಡ್ಸ್, ನಾನು ಹೇಳ್ತಾ ಇದ್ದೇನೆ, ಎನರ್ಜಿ ಬೀಯಿಂಗ್ಸ್, ವಿ ಆರ್ ಆಲ್ ಎನರ್ಜಿ ಬೀಯಿಂಗ್ಸ್, ಹೌದಾ? ಆ ಎನರ್ಜಿ ನಮ್ದು ಹೆಚ್ಚಿಗೆ ಆಗೋದು, ಕಡಿಮೆ ಆಗೋದು. ಒಂದು ಸಾಧನೆ ಮಾಡಬೇಕು ಅಂದರೆ ಆ ಎನರ್ಜಿ ಇರಬೇಕಲ್ಲ, ಆ ಶಕ್ತಿ ಇರಬೇಕಲ್ಲ. ಆ ಶಕ್ತಿನ ಆ್ಯಕ್ಷನ್ನಲ್ಲಿ ಹಾಕಿದಾಗ ಸಾಧನೆ ಆಗುತ್ತೆ, ಹೌದಾ? ಆ ಶಕ್ತಿನೇ ಕುಂಠಿತ ಆಗ್ತಾ ಇದೆ, ಬಟ್ ಆ್ಯಕ್ಷನ್ ಇದೆ ಅಂದರೆ ನೀನು ಒಂದು 100 ಮೀಟ್ರ್ ಓಡೋ ಬದಲಿ 20 ಮೀಟ್ರಿಗೆ ಟಯರ್ಡ್ ಆಗಿಬಿಡ್ತೀಯ, ಗೊತ್ತಾಯ್ತಾ? ಸೊ ಅದಕ್ಕೆ ಇಫ್ ಯು ಆರ್ ಕಾಂಪಿಟೇಟಿವ್ ಎಕ್ಸಾಮ್ ಮಾಡ್ತಾ ಇದೆಯಾ ಅಂದರೆ, ರೈಟ್, ಯು ನೀಡ್ ಟು ಫೈಂಡ್ ಔಟ್ ವಾಟ್ ಈಸ್ ಯುವರ್ ಎನ್ವಿರಾನ್ಮೆಂಟ್. ನಿನ್ನ ರೂಮ್ ಹೆಂಗಿದೆ, ದ್ಯಾಟ್ ಮ್ಯಾಟರ್ಸ್. ಫ್ರೆಂಡ್ಸ್ ಹೆಂಗಿದ್ದಾರೆ, ಇಟ್ ಮ್ಯಾಟರ್ಸ್.
ನೀ ಏನಂತ ಇನ್ವಾಲ್ವ್ ಮಾಡ್ತೀಯ ಮಾರ್ನಿಂಗಿಂದ ಸಂಜೆವರೆಗೆ, ಏನು ಹ್ಯಾಬಿಟ್ಸ್ನಲ್ಲಿದೆಯಾ, ಇಟ್ ಮ್ಯಾಟರ್ಸ್. ಯಾವ ವ್ಯಕ್ತಿಗಳ ಜೊತೆ ನೀ ಸಮಯ ಕಳೀತೀಯಾ, ಇಟ್ ಮ್ಯಾಟರ್ಸ್. ಯಾವ ವಸ್ತುಗಳ ಜೊತೆ ನೀ ಸಮಯ ಕಳೀತೀಯಾ, ಇಟ್ ಮ್ಯಾಟರ್ಸ್. ಏನು ವಿಚಾರಗಳಲ್ಲಿ ನೀ ಟೈಮ್ ಕಳೀತೀಯಾ, ಇಟ್ ಮ್ಯಾಟರ್ಸ್. ಏನು ಫೀಲಿಂಗ್ಸ್ನಲ್ಲಿ ನೀ ಟೈಮ್ ಕಳೀತೀಯಾ, ಇಟ್ ಮ್ಯಾಟರ್ಸ್. ಎಂಥ ಎಕ್ಸ್ಪೀರಿಯನ್ಸಸ್ ಮಾಡ್ಕೊಳ್ತೀಯಾ, ಇಟ್ ಮ್ಯಾಟರ್ಸ್. ಅದು ನಿನ್ನ ಎನರ್ಜಿನ ಹೆಚ್ಚು ಕಮ್ಮಿ ಮಾಡುತ್ತೆ. ಸೊ ಒಳ್ಳೆ ಎನರ್ಜಿ ಇದ್ದಾಗ ಯು ಕ್ಯಾನ್ ಆಲ್ವೇಸ್ ಪರ್ಫಾರ್ಮ್ ಬೆಟರ್. ಯಾವಾಗ ಎನರ್ಜಿ ಕಡಿಮೆ ಆಗುತ್ತೆ, ಯಾವ ಸಮಯದಲ್ಲಿ, ದಿನದ ಯಾವ ಸಮಯದಲ್ಲಿ ನಿನ್ನ ಎನರ್ಜಿ ಭಾಳ ಇರುತ್ತೆ, ಯು ಶುಡ್ ಫೈಂಡ್ ಔಟ್. ಗೊತ್ತಾಯ್ತಾ? ಮಾರ್ನಿಂಗ್ 4 ಗಂಟೆಗೆ ಎದ್ರೆ ನೀನು ಸಿಕ್ಕಾಪಟ್ಟೆ ಎನರ್ಜಿಲಿ ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗುತ್ತಾ, ಇನ್ನು ರಾತ್ರಿ ಲೇಟಾಗಿ ಕೂತ್ಕೊಂಡಾಗ ಆಗುತ್ತಾ, ಯು ನೀಡ್ ಟು ಫೈಂಡ್ ಔಟ್. ನಿಂದು ಎವ್ರಿಬಡಿ ಹ್ಯಾಸ್ ದೇರ್ ಓನ್ ಪರ್ಸನಾಲಿಟಿ. ಗೊತ್ತಾಯ್ತಾ ಗೆಳೆಯರೆ? ಸೊ ಇಟ್ ಈಸ್ ಎನರ್ಜಿ ದ್ಯಾಟ್ ಮ್ಯಾಟರ್ಸ್. ಗೊತ್ತಾಯ್ತಾ? ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೇನೆ, ಈ ಟೋಟಲ್ ಸೀರೀಸ್ನಲ್ಲಿ ಈಗ ರೈಟ್ ಯು ಆರ್ ಸೀನ್ ಲೈಕ್ ಕ್ಲಾರಿಟಿ ಬರಬೇಕು, ಚಾಯ್ಸ್ ಬರಬೇಕು, ಕಮಿಟ್ಮೆಂಟ್ ಬರಬೇಕು. ಈಗ ಕಂಪ್ನಿ ಬಗ್ಗೆ ಹೇಳ್ತಾ ಇರೋದು ನಿಮಗೆ. ಗೊತ್ತಾಯ್ತಾ? ಇದಾದಮೇಲೆ ಕನ್ಸಿಸ್ಟೆನ್ಸಿ ಬೇಕು, ಆದಮೇಲೆ ಕೋಚಿಂಗ್ ಬೇಕು. ಸೊ ಇವಷ್ಟು ನಾನು ಕಾಂಪಿಟೇಟಿವ್ ಎಕ್ಸಾಮ್ ದೃಷ್ಟಿಕೋನದಲ್ಲಿ ನಾನು ಹೇಳ್ತಾ ಹೋಗ್ತಾ ಇದ್ದೇನೆ. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಷ್ಟೇ ಅಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲರೂ ಮಾಡ್ತಾರೆ. ಎಲ್ಲ ಒಬ್ಬ ಬಿಸ್ನೆಸ್ ಮೆನ್ ಒಂದು ಕಾಂಪಿಟೇಷನಲ್ಲಿದ್ದಾನೆ, ಒಬ್ಬ ಜಾಬ್ ಹೋಲ್ಡರ್ ಒಂದು ಕಾಂಪಿಟೇಷನಲ್ಲಿದ್ದಾನೆ, ಒಬ್ಬ ಪ್ರೊಫೆಷನಲ್ ಒಂದು ಕಾಂಪಿಟೇಷನಲ್ಲಿದ್ದಾನೆ, ತಂದೆ ತಾಯಿನೂ ಇವತ್ತೊಂದು ಕಾಂಪಿಟೇಷನಲ್ಲಿದ್ದಾರೆ. ಸೊ ಪೂರ ಎಲ್ಲರಿಗೂ ಅಪ್ಲೈ ಆಗುವಂಥದ್ದು ಒಂದು ಸೀರೀಸ್ ಇದು. ಗೊತ್ತಾಯ್ತಾ? ಸೊ ಅದಕ್ಕೆ ಯು ನೀಡ್ ಟು ಫೈಂಡ್ ಔಟ್ ವಾಟ್ ಈಸ್ ಹ್ಯಾಪನಿಂಗ್ ಟು ಯುವರ್ ಎನರ್ಜಿ. ಈಗ ನೋಡಿ, ನಾ ವಿಡಿಯೋ ಮಾಡ್ಲಿಕ್ಕೆ ಬಂದಿದ್ದೇನಲ್ಲ, ರೈಟ್, ನಾನು ಮಾರ್ನಿಂಗ್ ಜಲ್ದಿ ಎದ್ದಿದ್ದೆ. ಇವತ್ತು 3:30ಗೆ ಎದ್ದಿದ್ದೆ ಮಾರ್ನಿಂಗು. ಸೊ ಮಧ್ಯಾಹ್ನ 2-2:30 ಹೋಗಿ ಮನೆಗೆ ಹೋಗಿ 1 ಗಂಟೆ ಮಲಗಿ 4 ಗಂಟೆ 4-4:15ಗೆ ಇಲ್ಲಿ ವಾಪಸ್ ಬಂದೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಇದನ್ನೆಲ್ಲ ಹೇಳಬೇಕಂತ 2 ದಿವಸದಿಂದ ಈ ಎನರ್ಜಿ ಇತ್ತು. ಇದು ಅಲ್ಲಿ ಮಾಡ್ಬೇಕು ಅಂದರೆ ನನ್ನ ಟ್ರಾವೆಲಿಂಗ್ ಭಾಳ ಇತ್ತು. ನಾನು ಬೀದರ್ಗೆ ಹೋಗಿದ್ದೆ, ಓಕೆ, ಅಲ್ಲಿ ಔರಾದ್ಗೆ ಹೋಗಿದ್ದೆ. ಅಲ್ಲಿ ಟೀಚರ್ಸ್ 1200 ಟೀಚರ್ಸ್ ಜೊತೆ ಮಾತಾಡಿದೆ. ಇಲ್ಲಿ ಒಂದು ನಾಟ್ಯಶ್ರೀ ಅಂತ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ 250 ವಿದ್ಯಾರ್ಥಿಗಳಿಗೆ ಭರತನಾಟ್ಯ ಕಲಿಸ್ತಾರೆ ಬೀದರ್ನಲ್ಲಿ. ಹೌದಾ? ಸತ್ಯಮೂರ್ತಿ ಅಂತ ಅವರು ಮಿಸ್ಸಸ್ಸು ಎಲ್ಲ ಸೇರಿಕೊಂಡು ಮಾಡ್ತಾರೆ. ಸೊ ಎಷ್ಟು ಚೆನ್ನಾಗಿದೆ ಪ್ರೋಗ್ರಾಮ್ ಮುಗಿಸ್ಕೊಂಡು ಅವಾಗೆಲ್ಲ ಒಳಗಡೆ ಚಿಂತನೆ ಇತ್ತು, ಇದು ಮಾಡಬೇಕಲ್ಲ ಹುಡುಗರಿಗೆ. ನಾನು ಹೇಳಿದ್ದೇನೆ ಸೀರೀಸ್ ಕಂಪ್ಲೀಟ್. ಸೊ ಈಗ ಆ ವಿಚಾರಗಳು ಪ್ರಕಟ. ಸಾಯಂಕಾಲ ಹೊತ್ತು ಬೆಸ್ಟ್ ಟೈಮ್. ಆಫೀಸ್ನಲ್ಲಿ ಯಾರೂ ಇಲ್ಲ, ನಾನು ಒಬ್ಬನೇ ಕೂತ್ಕೊಂಡು ವಿಡಿಯೋ ಮಾಡ್ತಾ ನಿಮ್ಮ ಜೊತೆ ಮಾತಾಡ್ತಾ ಇದ್ದೇನೆ. ಬಿಕಾಸ್ ದಿಸ್ ಇಸ್ ಮೈ ಬೆಸ್ಟ್ ಟೈಮ್ ವೇರ್ ಮೈ ಎನರ್ಜಿ ಇಸ್ ಗುಡ್. ಸೊ ಕ್ಯಾನ್ ಯು ಫೈಂಡ್ ಔಟ್ ವಾಟ್ ಈಸ್ ಯುವರ್ ಎನರ್ಜಿ ಲೆವೆಲ್ ಆ್ಯಂಡ್ ವೆನ್ ಇಟ್ ಈಸ್ ಗುಡ್. ಗೊತ್ತಾಯ್ತಾ? ಆಮೇಲೆ ನೀ ಎಲ್ಲಿರ್ತೀಯಾ, ಇಟ್ ಮ್ಯಾಟರ್ಸ್. ನೋಡಿ, ಎನರ್ಜಿ ಬಗ್ಗೆ ಸ್ವಲ್ಪ ಹೇಳಬೇಕಂದ್ರೆ ಮುಂದೆ ಏನು ಮಾಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ. ಇದು ಚಿಕ್ಕ ವಿಡಿಯೋದಲ್ಲಿ, ರೈಟ್. ಇದು ನೆಕ್ಸ್ಟ್ ಪಾರ್ಟ್ ನೀವು ನೋಡೋದು ಬಿಡ್ಲಿಕ್ಕೆ ಹೋಗಬೇಡಿ. ಏನಪ್ಪ ಅಂತಂದರೆ, ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ. ಯಾವಾಗಾದರೂ ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಗಟ್ರ ಪಕ್ಕಕ್ಕೆ ನಿಂತಿದ್ದೀರಾ ಅಂತ ತಿಳ್ಕೊಳ್ಳಿ. ಭಾಳ ತನಕ ಗಟ್ರ ಪಕ್ಕಕ್ಕೆ ನಿಂತ್ಕೊಂಡ್ರೆ ಸ್ವಲ್ಪ ವಾಪಸ್ ಹೋದ್ಮೇಲೆ ನೋಡು, ಮೈಕೈ ನೋವು ಇರುತ್ತೆ, ಸ್ವಲ್ಪ ಯಾಕೋ ಎನರ್ಜಿ ಡೌನ್ ಆದಾಗಿರುತ್ತೆ. ಯಾಕಂದ್ರೆ ವಾತಾವರಣ ಹಂಗೆ ಕೆಟ್ಟಾಗಿರುತ್ತೆ. ಗೊತ್ತಾಯ್ತಾ? ಯಾರೋ ಒಬ್ರು ತೀರ್ಕೊಂಡಿದ್ದಾರೆ, ಸತ್ತೋಗಿದ್ದಾರೆ, ಅವ್ರದ್ದೊಂದು ಅವ್ರಿಗೆ ಮನ್ ಕೊಡ್ಲಿಕ್ಕೆ ನೀವು ಹೋಗಿದೆಯಾ, ಸ್ಮಶಾನಕ್ಕೆ ಹೋಗಿ ಬಂದಿದೆಯಾ, ಎಲ್ಲ ಆಗಿದೆ ಅಂದರೆ ಒಳ್ಳೆ ವಿಚಾರಗಳು, ಜೀವನದ ಬಗ್ಗೆ ಏನಪ್ಪ ಜೀವನವೇ ನಶ್ವರ ಅನ್ನೋದೊಂದು ಫೀಲಿಂಗ್ ಬಂದಿರುತ್ತೆ. ಎನರ್ಜಿ ಡೌನ್ ಆಗಿರುತ್ತೆ, ಹತ್ತಿರ್ತೀಯ, ಬೇಜಾರಾಗಿರುತ್ತೆ, ಪೂರ ಎನರ್ಜಿ ಕಡಿಮೆ ಆಗಿರುತ್ತೆ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಯಾರೋ ಒಬ್ರು ನಿಂದಿರಿಸಿ ಸಿಕ್ಕಾಪಟ್ಟೆ ನೀನು ಬೈದ್ಬಿಟ್ರು ಅಂತ ತಿಳ್ಕೊ, ಏನೋ ನಿನ್ಗೆ ಅಸಹ್ಯ ಮಾಡಿಬಿಟ್ರು, ಬೈದ್ಬಿಟ್ರು ಅಂದರೆ ಆವಾಗ ಎನರ್ಜಿ ಡಿಪ್ಲೀಟ್ ಆಗಿರುತ್ತೆ. ಅದೇ ನೀವು ಒಂದು ಒಳ್ಳೆ ವ್ಯಕ್ತಿನ ಭೇಟಿಯಾಗಿದೆಯಾ, ಯಾರೋ ಒಬ್ರು ನೀನು ಭಾಳ ಫೇವ್ರೇಟ್ ಇದ್ದಾರೆ, ಅವ್ರಿಗೆ ಹೋಗಿ ಕೈ ಕುಲುಕಿದೆ ಅಂದರೆ ಬರೀ ಕೈ ಕುಲುಕೋದ್ರಿಂದ ನಿನ್ಗೆ ಎನರ್ಜಿ ಪಾಸ್ ಆಗಿರುತ್ತೆ. ಏನೋ ಅವತ್ತೊಂದು ಬೇರೆ ಒಂದು ವಿಚಾರದಲ್ಲೇ ಇರ್ತೀಯ. ಗೊತ್ತಾಯ್ತಾ? 4-5 ಮಂದಿ ಫ್ರೆಂಡ್ಸು, ಭಾರಿ ಗುಡ್ ಫ್ರೆಂಡ್ಸು, ಆಫ್ಟರ್ ಲಾಂಗ್ ಟೈಮ್ ನೀವು ಭೇಟಿಯಾಗಿದ್ದೀರಾ, ಭೇಟಿಯಾಗಿ ಬರೀ ಹೈಫೈ ಕೊಟ್ಟು ಹಾಲು ಏನೋ ಆರಾಮಿದ್ದೀನೋ ಭಾರಿ ಅಂತ ಒಂದ್ಸಲ ಅಪ್ಕೊಟ್ಟ ತಕ್ಷಣ ಎನರ್ಜಿ ಹೆಚ್ಚಿಗೆ ಆಗಿರುತ್ತೆ. ಒಂದು ಟೆಂಪಲ್ಗೆ ಹೋಗಿ ಬಂದಾಗ ಎನರ್ಜಿ ಹೆಚ್ಚಿಗೆ ಆಗಿರುತ್ತೆ. ಒಂದು ಮಾಸ್ಕಿಗೆ ಹೋಗಿ ಬಂದಾಗ ಎನರ್ಜಿ ಹೆಚ್ಚಿಗೆ ಆಗಿರುತ್ತೆ. ಮನೆಯಲ್ಲಿ ಒಂದು ಏನೋ ಸಂಭ್ರಮ ಇದೆ, ಮನೆಯಲ್ಲಿ ನಿಮ್ಮ ತಂಗಿ ಮದುವೆ, ಇಲ್ಲ ಅಕ್ಕನ ಮದುವೆ, ಇಲ್ಲ ಅಣ್ಣನ ಮದುವೆ, ತಮ್ಮನ ಮದುವೆ, ಏನೋ ಒಂದು ಮದುವೆ, ಆ ಮದುವೆಗೆ ಒಂದು ಹೊಸ ಡ್ರೆಸ್ ಹಾಕೊಂಡಿರ್ತೀಯ, ಆವಾಗ ನಿನ್ನ ಎನರ್ಜಿ ಬೇರೆ ಇರುತ್ತೆ. ಗೊತ್ತಾಯ್ತಾ? ಸೊ ನಿನ್ನ ಎನರ್ಜಿನ ಹೆಚ್ಚು ಕಮ್ಮಿ ಮಾಡೋದು ನಿನಗೇ ಅರ್ಥ ಆಗಿರಬೇಕು. ಗೊತ್ತಾಯ್ತಾ? ದೆನ್ ಐ ಥಿಂಕ್ ಬ್ಯೂಟಿಫುಲ್ ಥಿಂಗ್ಸ್ ವಿಲ್ ಹ್ಯಾಪನ್. ಆ ಎನರ್ಜಿ ಭಾಳ ಇಂಪಾರ್ಟೆಂಟ್. ಯಾಕೆ ಸರ್ ಇದನ್ನ ಹೇಳ್ತಾ ಇದ್ದೇನೆ? ಸಾಧನೆ ಮಾಡಬೇಕಂದ್ರೆ ಆ ಎನರ್ಜಿನೇ ಮಾಡೋದು. ಗೊತ್ತಾಯ್ತಾ? ಸೊ ಅದನ್ನು ಹೆಂಗೆ ಇಟ್ಕೊಳ್ಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಬಟ್ ಫಸ್ಟ್ ಮನಸ್ಸಿಗೆ ಕ್ಲಿಯರ್ ಇಟ್ಕೊಳ್ಳಿ,
I am the average of 5 people with whom I spend time. Show me your friends, I'll tell you who you are. ನೀ ಯಾರಂತ ಹೇಳ್ತೇನೆ. Show me your friends, I can tell what is your future. ನೀ ಹಂಗೆ ಆಗ್ತೀಯ ಜೀವನದಲ್ಲಿ ಅಂತ. ಗೊತ್ತಾಯ್ತಾ? Your environment is powerful than your willpower. At the same time, your energy matters. ಹೌದಾ? ಆ ಎನರ್ಜಿ ನಮ್ಮ ಫ್ಯೂಚರ್ನ ಡಿಸೈಡ್ ಮಾಡುತ್ತೆ, ನಮ್ಮ ಈಗ ಸಾಧನೆಯನ್ನು ಡಿಸೈಡ್ ಮಾಡುತ್ತೆ, ಈಗ ಸದ್ಯ ಏನಿದೆ ಅದನ್ನ ಡಿಸೈಡ್ ಮಾಡುತ್ತೆ. ಗೊತ್ತಾಯ್ತಾ? ಸೊ ಈ ಎನರ್ಜಿನ ಸಸ್ಟೈನ್ ಮಾಡಬೇಕು, ಅದ್ರ ಜೊತೆ ಇರಬೇಕು. ಸರ್, ನನಗೆ ಆ ಎನರ್ಜಿ ನನ್ನ ಒಂದು ಕಾರ್ಯಕ್ಕೆ ನನಗೆ ಹೆಲ್ಪ್ ಮಾಡಬೇಕು, ಐ ಶುಡ್ ಟೇಕ್ ಇಟ್ ಫಾರ್ವರ್ಡ್, ಅದನ್ನ ಏನೇನು ಮಾಡಬೇಕು ಅಂತ ತಿಳ್ಕೊಳ್ಳಿಕ್ಕೆ ವಿ ನೀಡ್ ಟು ಗೋ ಟು ದ ನೆಕ್ಸ್ಟ್ ವಿಡಿಯೋ. ಓಕೆ, ಯಾಕೆ ಸರ್ ಹಿಂಗೆ ಚಿಕ್ಕ ಚಿಕ್ಕ ವಿಡಿಯೋ ಮಾಡ್ತೀರಾ ಅಂದರೆ ಸ್ಪ್ಯಾನ್ ಆಫ್ ಅಟೆನ್ಷನ್ ಕಡಿಮೆ ಇರೋದ್ರಿಂದ ವಿ ಕಾಂಟ್ ಮೇಕ್ ಎ ಬಿಗರ್ ವಿಡಿಯೋ. ಬಟ್ ನೀವು ಅಷ್ಟು ಸೀರೀಸದು ವಿಡಿಯೋ ನೋಡ್ತಾ ಬಂದರೆ ಒಂದು ದಿವಸ ಎಲ್ಲನೂ ನಿಮ್ಗೆ ಕಂಟಿನ್ಯೂಸ್ ಆಗಿ ಸಿಗ್ತವೆ. ಈಗ ನೋಡ್ತಾ ಇದ್ದೀರಾ, ವೀಕ್ಲಿ 2 ವಿಡಿಯೋ ನೋಡ್ತಾ ಇದ್ದೀರಾ. ಓಕೆ, ನೆಕ್ಸ್ಟ್ ವೀಕ್ ಅಂದರೆ ವಿಲ್ ಕ್ಲೋಸ್ ದಿಸ್, ಬಟ್ ಅಟ್ ದ ಸೇಮ್ ಟೈಮ್ ಎಲ್ಲ ಅವೈಲಬಲ್ ಇದ್ದಾವೆ. ಇನ್ನೊಂದ್ಸಲ ಕೂತ್ಕೊಂಡು ನೋಡಿ. ಸ್ಟಾರ್ಟಿಂಗ್ ಫ್ರಮ್ BA ಟೈಗರ್ನಿಂದ ನೀವು ನೋಡ್ತಾ ಹೋಗ್ಬಿಟ್ರೆ ರೈಟ್, ಐ ಥಿಂಕ್ ಒಂದು ಸಂಪೂರ್ಣ ಆನ್ಲೈನ್ ಕೋರ್ಸ್ ನಿಮಗೆ ಫ್ರೀಯಾಗಿ ಸಿಕ್ಕಂಗಾಗುತ್ತೆ. ಗೊತ್ತಾಯ್ತಾ? ಇದನ್ನು ಮಾಡ್ಕೊಂಡು ಇವತ್ತು ಎಷ್ಟೋ ಜನ ನನ್ನ ಫೋಕಸ್ ಕೋರ್ಸಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಓಕೆ, ಪಾಲಕರು 21ನೇ ಶತಮಾನದ ಪಾಲಕರು ಹೆಂಗಿರಬೇಕು ಅನ್ನೋ ಕೋರ್ಸಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಯು. ಬಟ್ ಇದು ಮಾಡೋ ಉದ್ದೇಶ ಅದಿಲ್ಲ. ಗೊತ್ತಾಯ್ತಾ? ಇಟ್ ಈಸ್ ಟು ಗಿವ್ ಯು ಲೈಕ್, ಯಾಕಂದರೆ ಹುಡುಗರು ಸುಮ್ಮನೆ ಸ್ಕ್ಯಾಟರ್ಡ್ ಆಗ್ತಾ ಇದ್ದಾರೆ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಆಲ್ ದಿಸ್. ಇವು ಸಿಂಪಲ್ ಸ್ಟೆಪ್ಸ್ ಇದಾವಪ್ಪ. ಅದಕ್ಕೆ ಈ ಜಗತ್ತಿನಲ್ಲಿ ಬಹಳ ಫೇಮಸ್ ಆದವರು, ಸಾಧಕರು ಎಲ್ಲ ಇನ್ನು ಫಾಲೋ ಮಾಡಿದ್ದಾರೆ. ಎಲ್ಲ ಒಂದೇ ಸೀರೀಸ್ನಲ್ಲಿ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಐ ಹ್ಯಾವ್ ಡನ್ ದಿಸ್ ಲೈಕ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ದ ಕೋರ್ಸಸ್. ಓಕೆ, ಅಟ್ ದ ಸೇಮ್ ಟೈಮ್ ಥ್ಯಾಂಕ್ಸ್ ಫಾರ್ ರೈಟಿಂಗ್ ದ ಕಮೆಂಟ್ಸ್. ಸೊ ನೀವು ಎಷ್ಟು ಕಮೆಂಟ್ಸ್ ಬರೀತೀರಾ ರೈಟ್, ಐ ವಿಲ್ ಬಿ ಮೋರ್ ಇನ್ಸ್ಪೈರ್ಡ್ ಟು ಡೂ ಇಟ್. ನನಗೆ ಎಲ್ಲಿಂದ ಎನರ್ಜಿ ಬರುತ್ತೆ ಹೇಳಿ? ನೀವೇನು ಕಮೆಂಟ್ಸಲ್ಲಿ ಬರೀತಿರಲ್ಲ ಅದ್ರಿಂದ ನನಗೆ ಎನರ್ಜಿ ಬರುತ್ತೆ. ನಿಮ್ದು ಏನು ಲೈಕ್ಸ್ ಆಗ್ತವೆ ಅದು ಎನರ್ಜಿ ಬರುತ್ತೆ. ಓಕೆ, ನಾ ಅದ್ರ ಮೇಲೆ ಡಿಪೆಂಡ್ ಇಲ್ಲ ಅಂದರೂ ಹ್ಯೂಮನ್ ಬೀಯಿಂಗ್ ಅಲ್ಲ, ಸ್ವಲ್ಪ ಮಜಾ ಬರ್ತೈತೆ. ವಾಹ್, ಏನಪ್ಪ ಈ ಸಲ ಇಷ್ಟು ಹುಡುಗರು ಲೈಕ್ ಮಾಡಿದ್ರು ನೋಡಿ, ಇಷ್ಟು ಹುಡುಗರೇ ಕಮೆಂಟ್ಸ್ ಬರ್ದ ನೋಡಿ, ಏನೇನು ಬದಲಾವಣೆ ಆಗ್ತಾ ಇದ್ದಾವೆ ಬರೀತಾ ಇದ್ದಾರೆ ನೋಡಿ. ವಿಸ್ತಾರ್ ಜಿಂದಗಿ ವಿದ್ಯಾರ್ಥಿಗಳು ಯಾರಿದ್ದೀರಾ, ರೈಟ್ ಯುವರ್ ಕಮೆಂಟ್ಸ್, ದ್ಯಾಟ್ ಆಲ್ಸೋ ಇನ್ಸ್ಪೈರ್ಸ್ ಮಿ. ಹೌದಾ? ನೀವೆಷ್ಟು ನನಗೆ ಎನರ್ಜಿ ಕೊಡ್ತೀರಾ, ನಾನು ನಿಮ್ಗೆ ಅಷ್ಟು ಎನರ್ಜಿ, ಅಷ್ಟು ಇನ್ಫಾರ್ಮೇಷನು, ಅಷ್ಟು ಜ್ಞಾನವನ್ನು, ಆ ಸ್ಟೆಪ್ಸನ್ನು, ಟೆಕ್ನಿಕ್ಸ್ನ ನಿಮ್ಗೆ ಕೊಡ್ಬೋದು. ದಿಸ್ ಇಸ್ ನಾಟ್ ಎ ಮೋಟಿವೇಶನಲ್ ಸೀರೀಸ್, ಇಟ್ ಈಸ್ ಅ ರಿಯಲೈಸೇಷನ್ ಸೀರೀಸ್. ಸ್ವಂತ ನೀವು ಕೂತ್ಕೊಂಡು ವಿಚಾರ ಮಾಡಬೇಕು. ರೈಟ್? ಸೊ ವಿ ಆರ್ ಸೋ ಹ್ಯಾಪಿ. ಅದಕ್ಕೆ ವಿಸ್ತಾರ್ ಜಿಂದಗಿ ಒಂದು ಕಮ್ಯುನಿಟಿ ರೆಡಿಯಾಗಿದೆ. ಅದೊಂದು ಏನೋ ಅದೊಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ ಈಗ. ಸೊ ಅದರಲ್ಲಿ ಎಷ್ಟೋ ವಿದ್ಯಾರ್ಥಿಗಳು, ಎಷ್ಟೋ ವ್ಯಕ್ತಿಗಳು ತಮ್ಮ ಜೀವನವನ್ನು ಬದಲಾವಣೆ ಮಾಡ್ಕೊತಿದ್ದಾರೆ. ತಾವು ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಬಟ್ ಈಗ ಎನರ್ಜಿ ಬಗ್ಗೆ ಸ್ವಲ್ಪ ಇವತ್ತು ವಿಚಾರ ಮಾಡಿ. ಎಲ್ಲೆಲ್ಲಿ ಹೋಗ್ತಾ ಇದೆ ನನ್ನ ಎನರ್ಜಿ? ಈಗ ಮುಂದಿನ ವಿಡಿಯೋ ಬರೋವರೆಗೂ ನನ್ನ ಎನರ್ಜಿ ಎಲ್ಲಿ ಹೆಚ್ಚಿಗೆ ಆಗುತ್ತೆ, ಎಲ್ಲಿ ಕಡಿಮೆ ಆಗುತ್ತೆ, ಏನು ನೋಡಿದಾಗ ಹೆಚ್ಚಿಗೆ ಆಗುತ್ತೆ, ಏನು ನೋಡಿದಾಗ ಕಡಿಮೆ ಆಗುತ್ತೆ, ಯಾರ ಜೊತೆ ಇದ್ದಾಗ ಹೆಚ್ಚಿಗೆ ಆಗುತ್ತೆ, ಯಾರ ಜೊತೆ ಇದ್ದಾಗ ಕಡಿಮೆ ಆಗುತ್ತೆ, ಎಲ್ಲಿ ನಾ ಡಿಸ್ಟ್ರಾಕ್ಷನ್ ಆಗುತ್ತೇನೆ, ಎಲ್ಲಿ ಫೋಕಸ್ ಆಗ್ತೇನೆ, ಎಲ್ಲಿ ಮನಸ್ಸು ಚಂಚಲ ಆಗ್ತದೆ, ಓಕೆ, ಎಲ್ಲಿ ಭಾಳ ನನ್ನ ಮನಸ್ಸು ಫೋಕಸ್ ಆಗುತ್ತೆ, ಎಲ್ಲಿ ನನಗೆ ಖುಷಿ ಆಗುತ್ತೆ, ಎಲ್ಲಿ ನನಗೆ ಬೇಜಾರಾಗುತ್ತೆ, ಎಲ್ಲಿ ನನಗೆ ಟೈಮ್ ವೇಸ್ಟ್ ಆಯ್ತಲ್ಲ ಅನಿಸುತ್ತೆ, ಎಲ್ಲಿ ನನಗೆ ಟೈಮ್ ಇನ್ವೆಸ್ಟ್ ಆಯ್ತಲ್ಲ ಅಂತ ಅನಿಸುತ್ತೆ. ಸೊ ಯು ನೀಡ್ ಟು ಅಬ್ಸರ್ವ್ ದಿಸ್ ಇನ್ ನೆಕ್ಸ್ಟ್ 2-3 days ಬಿಫೋರ್ ದ ನೆಕ್ಸ್ಟ್ ವಿಡಿಯೋ ಕಮ್ಸ್. ಅಲ್ಲಿ ನಿಮಗೆ ಐ ವಿಲ್ ಗಿವ್ ಸಮ್ ಟೆಕ್ನಿಕ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್.